ನಮ್ಮ ಜಾನಪದ ಪರಿಷತ್ತಿನ ಮತ್ತು ಜಾನಪದ ಲೋಕದ ಯಾವತ್ತೂ ಕೆಲಸಗಳಿಗೆ ಮೊದಲಿಂದಲೂ ನಮಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಪತ್ರಕರ್ತರು, ಲೇಖಕರು ಆದಂಥ ಸನ್ಮಾನ್ಯ ರಾಮೇಗೌಡರೇ ಮತ್ತು ಇವತ್ತಿನ ಈ ಸಮಾರಂಭದಲ್ಲಿ ಉಪಸ್ಥಿತಿರ್ತಕ್ಕಂಥ ನಮ್ಮ ಆಡಳಿತಾಧಿಕಾರಿಗಳಾದಂಥ ನಂದಕುಮಾರ್ ಅವರೇ ಮತ್ತು ಇವತ್ತು ನಾವು ಆಹ್ವಾನಿಸಿರ್ತಕ್ಕಂಥ 4 ಜನ ಕಲಾವಿದರೇ, ನಮ್ಮ ಸಿಬ್ಬಂದಿ ವರ್ಗದವರೇ ಮತ್ತು ಪತ್ರಕರ್ತ ಮಿತ್ರರೇ, ಈಗ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಈ ಜಾನಪದ ಪರಿಷತ್ತು ಮತ್ತು ಜಾನಪದ ಲೋಕ ಕಳೆದ 45 ವರ್ಷಗಳಿಂದ ಏನು ನಾಗೇಗೌಡರ ಮಾರ್ಗದರ್ಶನದಲ್ಲಿ ಮತ್ತು ಅವರ ನೇತೃತ್ವದಲ್ಲಿ ಬೆಳೀತಾ ಬಂತು, ಆ ನಾಗೇಗೌಡರ ಬದ್ಧತೆಗೆ ಮತ್ತು ಶ್ರಮಕ್ಕೆ ಸಿಕ್ಕಿರ್ತಕ್ಕಂಥ ಬೆಲೆ ಇದು. ಆನಂತರ ನಾವೆಲ್ಲರೂ ಅನಂತರ ಜಿ ನಾರಾಯಣ ಅವರು ಬಂದರು, ಅವರು ಸಾಕಷ್ಟು ಸೇವೆಯನ್ನು ಮಾಡಿದ್ರು. ಅವರ ನಂತರ ತಿಮ್ಮೇಗೌಡರು ಬಂದರು, ಅವರು ಸಾಕಷ್ಟು ಕೆಲಸವನ್ನು ಇದಕ್ಕಾಗಿ ಮಾಡಿದ್ದಾರೆ. ಮತ್ತು ರಾಮಚಂದ್ರಗೌಡರು ಬಂದರು, ಅವರು ಕೂಡ ಇದಕ್ಕಾಗಿ ಕೆಲಸವನ್ನು ಮಾಡಿದ್ದಾರೆ. ಮತ್ತು ನಮಗ ಆಡಳಿತ ಮಂಡಳಿ ಸದಸ್ಯರಾಗಿ ಏರಿಯಾ ಲಕ್ಷ್ಮೀನಾರಾಯಣ ಆಳ್ವರಂಥ ಹಿರಿಯರಿಂದ ಹಿಡಿದು ಅನೇಕರು ನಾಗೇಗೌಡರ ಜೊತೆಗೆ ನಿಂತು ಕೆಲಸ ಮಾಡಿದ್ದಾರೆ. ಮತ್ತು ಅದೆಲ್ಲದರ ಜೊತೆಗೆ ನಾಗೇಗೌಡರ ಜೊತೆಗೆ ನಿಂತು ಕೆಲಸ ಮಾಡಿದ ನೀವೆಲ್ಲರೂ ಇದ್ದೀರಿ. ಅದು ಮೊದಲು ಬಂದಿರೋರು ಇರ್ಬೋದು, ಆಮೇಲೆ ಬಂದಿರೋರು ಇರ್ಬೋದು. ಇಂಥದ್ದೊಂದು ಇವತ್ತು ಈ ಮನ್ನಣೆ ಬಂದಿದೆ ಅಂತ ಅಂದರೆ ಅದಕ್ಕೆ ನೀವು ಕೂಡ ಕಾರಣ, ನೀವೇ ಕಾರಣ. ಸೊ ಈ ನಿಮ್ಮ ಒಂದು ಪ್ರೀತಿಯಿಂದ ಏನು ಈ ಜಾನಪದ ಲೋಕವನ್ನು ಕಟ್ತಾ ಇದ್ದೀರಿ, ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಸಿಬ್ಬಂದಿಯಲ್ಲಿ ನಾನು ಕೇಳ್ಕೊಳ್ಳೋದು ಅದೇ ಪ್ರಾಮಾಣಿಕತೆಯಿಂದ ನೀವು ಕಟ್ಟಬೇಕು. ಮತ್ತು ಬಹಳ ಮುಖ್ಯವಾಗಿ ನಮ್ಮ ಜಾನಪದ ಲೋಕದ ಜೊತೆಗಿರುವಂಥವ್ರು ಯಾರಪ್ಪ ಅಂತಂದರೆ ಕಲಾವಿದರು. ಅವರು ಗಾಯನ ಮಾಡುವ ಕಲಾವಿದರು ಇರ್ಬೋದು, ಪ್ರದರ್ಶನ ಮಾಡುವ ಕಲಾವಿದರು ಇರ್ಬೋದು, ಈ ರೀತಿ ಈ ಪ್ರದರ್ಶಕ ಕಲೆಗಳನ್ನು ಪ್ರೋತ್ಸಾಹಿಸಿರ್ತಕ್ಕಂಥ ನಮ್ಮ ಈ ಕಲಾವಿದರು ಇರ್ಬೋದು. ಇವರೆಲ್ಲರೂ ಈ ಜಾನಪದ ಲೋಕದ ಜೊತೆಗೆ ಮೊದಲಿಂದ ಇದ್ದುಕೊಂಡು ತಮ್ಮ ತಮ್ಮ ಕೆಲಸಗಳನ್ನು ಮತ್ತು ತಮ್ಮ ತಮ್ಮ ಸೇವೆಯನ್ನು ಮಾಡುವ ಮೂಲಕ ಇವತ್ತು ಈ ಜಾನಪದ ಲೋಕ ಈ ಮಟ್ಟಕ್ಕೆ ಬಂದಿದೆ. ಈಗ ಯುನೆಸ್ಕೋ ಅಂತ ಅಂದರೆ ಅದು ವಿಶ್ವಸಂಸ್ಥೆಯ ಒಂದು ಅಂಗ ಸಂಸ್ಥೆ, ಅಂದರೆ ವಿಶ್ವಸಂಸ್ಥೆಯಲ್ಲಿರ್ತಕ್ಕಂಥ ಒಂದು ವಿಭಾಗ. ಅದೇನಂತಂದರೆ ಈ ದೇಶದಲ್ಲಿ ಮರೆಯಾಗ್ತಿರ್ತಕ್ಕಂಥ ಪರಂಪರೆಯಿಂದ ಬಂದಿರತಕ್ಕಂಥ ನಮ್ಮ ಹಳ್ಳಿಗಾಡಿನ ಶ್ರಮಜೀವಿಗಳು ಕಟ್ಕೊಂಡು ಬಂದಿರತಕ್ಕಂಥ ಸಂಸ್ಕೃತಿಯನ್ನು ಮತ್ತೆ ಉಳಿಸೋದಕ್ಕೆ ಕೆಲಸ ಮಾಡ್ತಿರ್ತಕ್ಕಂಥ ಆ ಯುನೆಸ್ಕೋ ನಮ್ಮ ದೇಶದಲ್ಲಿ ಈಗಾಗಲೇ ಕೆಲವಾರು ಸಂಗತಿಗಳನ್ನು ಇದು ಬಹಳ ಮುಖ್ಯವಾದದ್ದು ಈ ದೇಶಕ್ಕೆ ಅಂತ ಗುರುತಿಸಿದೆ. ಅದು ಕೆಲವು ಕಲಾ ಪ್ರಕಾರಗಳನ್ನು ಗುರುತಿಸಿದೆ, ಈ ಕುಂಭಮೇಳದಂಥ ಬೇರೆ ಬೇರೆ ಸಂದರ್ಭಗಳನ್ನು ಗುರುತಿಸಿದೆ. ಹಾಗೆಯೇ ಇವತ್ತು ನಮ್ಮ ಸಂಸ್ಥೆಯನ್ನು ಗುರುತಿಸಿದೆ. ಇದು ಈ ಜಾನಪದ ಲೋಕ ಇಂತಿಂಥ ಕೆಲಸವನ್ನು ಮಾಡಿ ಹಳ್ಳಿಗಾಡಿನ ಬುಡಕಟ್ಟುಗಳ ಪರಂಪರೆಯ ಒಂದು ಕಲೆ ಏನಿದೆ ಅದನ್ನು ಬೆಳೆಸ್ತಾ ಇದೆ, ಉಳಿಸ್ತಾ ಇದೆ. ಅದರಿಂದ ಈ ಸಂಸ್ಥೆಗೆ ಈ ಮಾನ್ಯತೆಯನ್ನು ಕೊಡಬಹುದು ಅಂಥೇಳಿ ಅವರು ನಮಗೆ ಒಂದು ಮಾನ್ಯತೆಯನ್ನು ಕೊಟ್ಟಿದ್ದಾರೆ. ಈಗ ನಮ್ಮ ಬರೀ ಕರ್ನಾಟಕ ಅಲ್ಲ, ರಾಮನಗರ ಅಲ್ಲ, ಕರ್ನಾಟಕ ಅಲ್ಲ, ಭಾರತ ಅಲ್ಲ, ವಿಶ್ವ ಮಾನ್ಯತೆ ಸಿಕ್ಬಿಟ್ಟಿದೆ ನಮಗೆ ವಿಶ್ವದಲ್ಲೇ. ಅದಕ್ಕೆ ನಮ್ಮ ಎಲ್ಲರ ಶ್ರಮ, ಅದರಲ್ಲೂ ಮುಖ್ಯವಾಗಿ ನಮ್ಮ ನಂದಕುಮಾರ್ ಅವರು ಆಗಲೇ ಕೆಲವು 2-3 ವರ್ಷಗಳಿಂದ ಇದರ ಬಗ್ಗೆ ಆಸಕ್ತಿ ವಹಿಸಿ ಮತ್ತು ಅದಕ್ಕೆ ಬೇಕಾದಂಥ ಏನೇನು ಅವ್ರಿಗೆ ನಾವು ಸಲ್ಲಿಸಬೇಕು, ನಾವು ಇಂತಿಂಥ ಕೆಲಸವನ್ನು ಮಾಡಿದ್ದೀವಿ, ಇಂಥ ಸಾಧನೆಯನ್ನು ಮಾಡಿದ್ದೀವಿ, ಅದಕ್ಕಾಗಿ ನಮಗೆ ಈ ಮಾನ್ಯತೆ ಸಿಗಬೇಕು ಅಂತ ಹೇಳೋದು ಕೂಡ ಮುಖ್ಯ ಅಲ್ಲ, ಅದನ್ನು ಬಹಳ ಚೆನ್ನಾಗಿ ನಿರ್ವಹಿಸಿ ಇವತ್ತು ಈ ಸಂಸ್ಥೆಗೆ ಈ ರೀತಿಯ ಒಂದು ಮಾನ್ಯತೆ ಬರೋದಕ್ಕೆ ಕಾರಣ ಆಗಿದ್ದಾರೆ ನಮ್ಮ ನಂದಕುಮಾರ್ ಹೆಗಡೆ ಅವರು. ಸೊ ಅದರ ಜೊತೆಗೆ ನೀವೆಲ್ಲರೂ ಮಾಡಿರೋ ಕೆಲಸವೂ ಸೇರಿಕೊಂಡಿದೆ. ಸೊ ಅದರಿಂದ ನಾನೇನು ಹೇಳೋದು ಅಂತಂದರೆ, ನಮ್ಮಲ್ಲಿರುವ ಅಧಿಕಾರಿ ವರ್ಗದವ್ರು ಇರ್ಬೋದು, ಇತರ ಎಲ್ಲ ಕೆಲಸ ಮಾಡ್ತಿರ್ತಕ್ಕಂಥ ನೀವಿರ್ಬೋದು, ಒಟ್ಟು ನಮ್ಮದೇನೆಂದರೆ ಒಂದು ವಾತಾವರಣವೂ ನಿರ್ಮಾಣ ಆಗಿದೆ, ಮತ್ತು ಆ ಕಲೆಯೂ ಬೆಳವಣಿಗೆ ಆಗ್ತಿದೆ, ಕಲಾವಿದರು ಇಲ್ಲಿ ಬಂದು ಹೋಗ್ತಾ ಇದ್ದಾರೆ. ನಮ್ಮ ವರ್ಷ ಪೂರ್ತಿ ನಾವು ಮಾಡುವಂಥ ಕಾರ್ಯಕ್ರಮಗಳು ಕೂಡ ಅದಕ್ಕೆ ಕಾರಣ ಆಗಿದೆ. ಇದೆಲ್ಲದರ ಜೊತೆಗೆ ರಾಮೇಗೌಡರಂಥ ಅನೇಕರು ಇದರ ಬಗ್ಗೆ ಪ್ರೀತಿಯನ್ನು ಇಟ್ಕೊಂಡು ಏನು ಹಾರೈಸ್ತಾ ಇದ್ದಾರೆ ಅದು ಕೂಡ ಆಗಿದೆ.
ರಾಮನಗರ ಜಿಲ್ಲೆಯ ಜನತೆ ನಮಗೆ ಕೊಡ್ತಿರ್ತಕ್ಕಂಥ ಒಂದು ಪ್ರೋತ್ಸಾಹ ಕೂಡ ಕಾರಣ ಆಗಿದೆ. ಇಲ್ಲಿಯ ಮಾಧ್ಯಮಗಳಲ್ಲಿರ್ತಕ್ಕಂಥ ಅನೇಕ ಮಿತ್ರರು ಇದ್ರ ಬಗ್ಗೆ ಪ್ರೀತಿಯಿಂದ ಬರೀತಾ ಇದ್ದಾರೆ. ಅದರಲ್ಲೂ ಈಗ ಈ ಮಾನ್ಯತೆ ಬಂದ ಮೇಲೆ ರಾಜ್ಯಾದ್ಯಂತ ಹಾಗೂ ಹಾಗೆ ಪ್ರಜಾವಾಣಿ, ವಿಜಯ ಕರ್ನಾಟಕ, ವಿಜಯವಾಣಿ, ಉದಯವಾಣಿ, ಎಲ್ಲರೂ, ಕನ್ನಡಪ್ರಭ, ಎಲ್ಲ ಪತ್ರಿಕೆಯವರು ಕೂಡ ನಮಗೆ ಒಂದು ಒಳ್ಳೆಯ ಇದನ್ನು ಕೊಟ್ಟು ಜಾನಪದ ಲೋಕವನ್ನು ಮಂಚೂಣಿಯಲ್ಲಿ ಇರೋ ರೀತಿಯಲ್ಲಿ ಮಾಡಿದ್ದಾರೆ. ಬರೆದು ಎಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ ಅಂದರೆ, ಓ ಇಂಥದ್ದೊಂದು ರೆಕಗ್ನಿಷನ್ ಬಂದಿದೆಯಲ್ಲ, ಬಹಳ ಸಂತೋಷ ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ಇವರೆಲ್ಲರ ಶ್ರಮದಿಂದ ಇವತ್ತು ಇದಾಗಿದೆ. ಮುಂದಿನ ದಿನಗಳಲ್ಲಿ ನಾವು ಇದನ್ನು ಬಳಸ್ಕೊಂಡು ಇನ್ನೂ ಎಲ್ಲೆಲ್ಲಿ ನಾವು ಹಣವನ್ನು ತರ್ಬೋದು ಇಂಥ ಕೆಲಸಗಳನ್ನು ಇನ್ನೂ ಹೆಚ್ಚಾಗಿ ಮಾಡಲಿಕ್ಕೆ ರಾಜ್ಯ ಸರ್ಕಾರದಿಂದ ಇರ್ಬೋದು, ಕೇಂದ್ರ ಸರ್ಕಾರದಿಂದ ಇರ್ಬೋದು, ಆಮೇಲೆ ಖಾಸಗಿ ಸಂಸ್ಥೆಗಳಿಂದ ಇರ್ಬೋದು, ಈ ತರುವ ಕೆಲಸವನ್ನು ನಾವು ಮಾಡಿದ್ರೆ ಅದು ಸಾರ್ಥಕ ಆಗ್ತದೆ. ಈ ಮಾನ್ಯತೆ ಬಂದಿರೋದು ಸಾರ್ಥಕ ಆಗ್ತದೆ ನಮಗೆ. ಈ ದೃಷ್ಟಿಯಿಂದ ಇವತ್ತು ನಾವೆಲ್ಲರೂ ಸೇರಿ ಒಟ್ಟಾಗಿ ಕೆಲಸ ಮಾಡೋಣ. ನಾನು ಒಂದು ವಿಷಯನ ಈಗ ನಾವೇ ಇರೋದ್ರಿಂದ ಹೇಳ್ತಾ ಇದ್ದೀನಿ, ರಾಮೇಗೌಡರಂಥವರ ಸಮ್ಮುಖದಲ್ಲಿ, ನೀವೆಲ್ಲರೂ ಪರಸ್ಪರ ಗೌರವದಿಂದ, ಪರಸ್ಪರ ನಂಬಿಕೆಯಿಂದ, ಯಾವುದೇ ಕಾರಣಕ್ಕೂ ನಿಮ್ಮ ಮನುಷ್ಯರು ಅಂದಮೇಲೆ ಭಿನ್ನಾಭಿಪ್ರಾಯಗಳಿರ್ತವೆ. ಆ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಮನೆಯಲ್ಲೇ ಅಂದರೆ ಇಲ್ಲಿಗೆ ಬಂದ ತಕ್ಷಣ ಬಿಟ್ಟಾಕ್ಬೇಕು. ಇಲ್ಲಿ ಒಂದು ಕುಟುಂಬ, ನಾವು ಒಬ್ಬೊಬ್ಬರು ಒಂದೊಂದನ್ನು ಯಾವುದೇ ವಿಚಾರ ಇದ್ರೂ ಕೂಡ ಸಣ್ಣ ಪುಟ್ಟದಕ್ಕೆ ಗಮನ ಕೊಡದೆ ನಾವು ಇಂಥದ್ದೊಂದು ಕಟ್ತಾ ಇದ್ದೀವಿ. ನಾಗೇಗೌಡರನ್ನ ಪ್ರತಿ ಕ್ಷಣದಲ್ಲೂ ನೆನೆಸ್ಕೋಬೇಕು ನೀವೆಲ್ಲರೂ. ನಾಗೇಗೌಡರಿಗೆ ಕಟ್ಟಿದ್ರಿಂದ ತಾನೇ ನಾವು ನೀವೆಲ್ಲ ಇಲ್ಲಿ ಬಂದಿರೋದು. ಅಂಥವ್ರು ಕಟ್ಟಿದ ಈ ಸಂಸ್ಥೆನಲ್ಲಿ ನಾವು ಸಣ್ಣ ಪುಟ್ಟದಕ್ಕೋಸ್ಕರ ಒಬ್ಬರ ಮೇಲೊಬ್ಬರು ಮಾಡ್ಕೊಳ್ಳೋದು ಬೇಕಾಗಿಲ್ಲ ಅನ್ನುವ ಒಂದು ದೊಡ್ಡ ಮನಸ್ಸನ್ನು ಮಾಡಿ ಇಟ್ಕೊಂಡು ಇದನ್ನು ಬೆಳೆಸ್ಕೊಂಡು ಹೋಗ್ಬೇಕಾದದ್ದು ನಿಮ್ಮೆಲ್ಲರ ಕರ್ತವ್ಯ. ಸೊ ಆ ರೀತಿಯಲ್ಲಿ ನಾವೆಲ್ಲರೂ ಸೇರ್ಕೊಂಡು ಬೆಳೆಸೋಣ, ಕಟ್ಟೋಣ ಅಂತ ಹೇಳ್ತಾ, ಇವತ್ತು 4 ಜನ ಕಲಾವಿದರನ್ನ ಇಲ್ಲಿ ಕರೆಸಿದ್ದೀವಿ. ಒಂದು ಸಾಂಕೇತಿಕವಾಗಿ ಮಾಡ್ತಾ ಇದ್ದೀವಿ. ಇದನ್ನು ಭಾಳ ದೊಡ್ಡ ಫಂಕ್ಷನ್ ಮಾಡುವಂಥದ್ದು. ಯಾಕಂದರೆ ಇವತ್ತು ಈ ಅಮೂರ್ತ ಪರಂಪರೆಯನ್ನು ರಕ್ಷಣೆ ಮಾಡೋದನ್ನು ಮತ್ತೆ ನೆನೆಸ್ಕೊಳ್ಳೋದಕ್ಕಾಗಿ ಇದೊಂದು ವಿಶ್ವದಾದ್ಯಂತ ಇದೊಂದು ದಿನಾಚರಣೆ. ಇದು ಆ ದಿನಾಚರಣೆ ಆಗೋದ್ರಿಂದ ನಾವು ಸಾಂಕೇತಿಕವಾಗಿ 4 ಜನ ಕಲಾವಿದರನ್ನು ಕರೆಸಿ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅವ್ರಿಗೆ ಸನ್ಮಾನ ಮಾಡಿ ಅವ್ರ ಗೌರವವನ್ನು ಅರ್ಪಿಸುವ ಮೂಲಕ ನಾವು ಇಂಥ ಕಲೆಯನ್ನು ಹೀಗೆ ಗೌರವಿಸ್ತಾ ಇದ್ವಿ ಮತ್ತು ಮುಂದಿನ ದಿನಗಳಲ್ಲಿ ಹಿಂಗೆ ಬೆಳೆಸ್ತಿದ್ದೀವಿ ಅನ್ನುವಂಥ ಒಂದು ಪಣ ತೊಡುವ ರೀತಿಯಲ್ಲಿ ಈ ಕಾರ್ಯಕ್ರಮ ಇವತ್ತು ಆಗ್ತಾ ಇದೆ. ಸೊ ಇಂಥ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಹೇಳಿ, ರಾಮೇಗೌಡರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ, ಇದು ಹೀಗೆ ಮುಂದುವರಿಲಿ. ಯಾವುದೇ ಸಂದರ್ಭದಲ್ಲೂ ನಾವೆಲ್ಲರೂ ಶ್ರಮ ವಹಿಸಿ ಹಗಲು ರಾತ್ರಿ ಅನ್ನೋದೇ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಆದಂಥ ಪ್ರೊಫೆಸರ್ H.G. ಬೋರ್ಲಿಂಗಯ್ಯನವರು ಎಲ್ಲ ವಿಷಯಗಳನ್ನು ನಿಮ್ಮ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಪ್ರಾಯಶಃ ನಾನು ಈ ಸಂದರ್ಭದಲ್ಲಿ ನಾಗೇಗೌಡರನ್ನ ಬಹಳ ವಿಶೇಷವಾಗಿ ನೆನೆಯುತ್ತಾ ಆರಂಭದಲ್ಲಿ ಅವರು ಕಟ್ಟಿದಂಥ ಸಂದರ್ಭದಲ್ಲಿಯೂ ಸಹಿತ ಇಂಥ ಒಂದು ಪರಿಕಲ್ಪನೆಯನ್ನೇ ಕಟ್ಟಿಕೊಂಡು ಈ ಸಂಸ್ಥೆಯನ್ನು ಕಟ್ಟಿದರು. ಪ್ರಾಯಶಃ ಇವತ್ತು ಈ ಉತ್ತುಂಗ ಶಿಖರಕ್ಕೇರಿದಂಥ ಸಂದರ್ಭದಲ್ಲಿ ಅವರಿದ್ದರೆ ನಿಜವಾಗ್ಲೂ ಖುಷಿ ಪಡುವಂಥವು, ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತು ಮಾಡ್ಕೊಳ್ತಕ್ಕಂಥ ಒಂದು ಸಂದರ್ಭ ಒದಗಿ ಬಂದಿರುವಂಥದ್ದು ಭಾಳ ವಿಶೇಷವಾದದ್ದು. ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಏನು ಇವತ್ತು ನಾವು ಸ್ಮರಣೆ ಮಾಡ್ಕೊಳ್ತಾ ಇದ್ದೇವೆ, ನೆನೆಸ್ಕೊಳ್ತಾ ಇದ್ದೇವೆ. ಪ್ರಾಯಶಃ ಇದು ಯೋಗ ಅಂತ ನಾನು ಅಂದ್ಕೊಳ್ತೇನೆ. ಚನ್ನಪಟ್ಟಣದಲ್ಲಿ ಬೊಂಬೆ ತಯಾರಿಕಾ ಘಟಕ, ಅದೇ ರೀತಿಯಲ್ಲಿ ಅಲ್ಲಿ ಮೇದರು ಶತಶತಮಾನಗಳಿಂದನೂ ಸಹಿತ ಈ ಬುಟ್ಟಿ ಎಣಿಯುವಂಥದ್ದು ಮತ್ತು ಬೇರೆ ಬೇರೆ ಕಸುಬುಗಳನ್ನು ಮಾಡ್ತಿರೋವಂಥದ್ದು. ವಿಶೇಷವಾಗಿ ಪ್ರತಿ ಹಳ್ಳಿಗಳಲ್ಲೂ ಸಹಿತ ಕುಂಬಾರಿಕೆ ಕೆಲಸ ನಡೀತಾ ಇತ್ತು. ದುರಂತ ಏನಂತಂದರೆ ನಾವು ನವ ನಾಗರಿಕತೆಗೆ ಏನು ಅರ್ಪಣೆ ಮಾಡ್ಕೊಂಡ್ಮೇಲೆ ಅವೆಲ್ಲವನ್ನು ಪೂರ್ಣ ಪ್ರಮಾಣದಲ್ಲಿ ಮರೀತಾ ಇದ್ದೇವೆ. ಇನ್ನೊಂದು, ನಮ್ಮಲ್ಲಿ ಪ್ರತಿ ಹಳ್ಳಿಗಳಲ್ಲೂ ಸಹಿತ ಅಗಸರಿದ್ದರು ಬಟ್ಟೆ ಶುಚಿ ಮಾಡ್ಕೊಳ್ಳೋವಂಥದ್ದು. ಅವರು ಆ ಇಡೀ ಕುಟುಂಬ ನಾನು ಗಮನಿಸಿದ ರೀತಿಯಲ್ಲಿ ಸಂತೃಪ್ತವಾದಂಥ ಬದುಕನ್ನು ನಡೆಸ್ತಾ ಇದ್ರು. ಅವರೆಲ್ಲ ಇವತ್ತು ಸಾಕಷ್ಟು ಮಟ್ಟಿಗೆ ಸೋಲಿನ ದವಡೆಗೆ ಸಿಕ್ಕಾಕೊಂಡಿದ್ದಾರೆ. ಹಾಗಾಗಿ ಈ ಎಲ್ಲ ವಿಷಯಗಳನ್ನು ಇಟ್ಕೊಂಡು ಇವತ್ತು ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಏನು ಅಂತಾರಾಷ್ಟ್ರೀಯ ದಿನಾಚರಣೆ ಆಚರಣೆ ಮಾಡುವ ಮೂಲಕ ಮತ್ತೆ ನಾವು ಪುನರಾವಲೋಕನ ಮಾಡಿಕೊಳ್ತಕ್ಕಂಥ ಆ ಎಲ್ಲ ಉದ್ಯಮಗಳಿಗೆ ಜೀವ ತುಂಬತಕ್ಕಂಥ, ಅವರೆಲ್ಲರನ್ನು ಸಂತೃಪ್ತವಾಗಿ ನೋಡ್ತಕ್ಕಂಥ ಸಂದರ್ಭ ಒದಗಿ ಬರಲಿ ಅನ್ನೋಂಥ ಆಶಯ ಇದು. ಅದರ ಜೊತೆಗೆ ಇನ್ನೂ ಅನೇಕ ಗುರ್ತು ಮಾಡ್ಕೊಳ್ತಕ್ಕಂಥ ಸಂಸ್ಥೆಗಳಿದ್ದಾವೆ. ಎಲ್ಲವನ್ನ ನಾವು ಗುರ್ತು ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟು ಇಲ್ಲಿ ನೋಡ್ತಕ್ಕಂಥವು, ಹೇಳ್ತಕ್ಕಂಥವು ಮತ್ತು ವಿಚಾರ ಮಾಡ್ತಕ್ಕಂಥವು ಎಲ್ಲವೂ ಇದ್ದಾವೆ. ಅವೆಲ್ಲವುಗಳನ್ನು ಪರಿಚಯ ಮಾಡಿಕೊಡ್ತಾ ಹೋಗೋಣ, ಇದಕ್ಕೆ ಮತ್ತಷ್ಟು ಶಕ್ತಿ ತುಂಬೋಣ ಅಂತೇಳಿ ಈ ಸಂದರ್ಭದಲ್ಲಿ ನಂದಕುಮಾರ್ ಅವರು, ಹೆಗಡೆ ಅವರು
ಏನು ಪ್ರಯತ್ನ ಮಾಡಿದ್ರು ಅನ್ನೋಂಥದ್ದು ಹೇಳಿದ್ದಾರೆ. ಇನ್ನೊಂದು ಸ್ಮರಣಾರ್ಹ ವಿಚಾರ ಅಂತಂದರೆ, ಇದುವರೆಗೂ ಯಾರು ಈ ಸಂಸ್ಥೆ ಕೆಲಸ ಮಾಡಿದ್ದಾರೆ ಅವರೆಲ್ಲರನ್ನೂ ಸಹಿತ ಅಧ್ಯಕ್ಷರು ಸ್ಮರಿಸ್ಕೊಂಡಿದ್ದಾರೆ. ನಮ್ಮದು ಎಂಥ ಸಂಸ್ಕೃತಿ ಅಂದರೆ ಉಪ್ಪು ಕೊಟ್ಟಂಥವ್ರ ನಮ್ಮ ಉಪ್ಪಿನವರೆಗೂ ನೆನೀತಕ್ಕಂಥ ಸಂಸ್ಕೃತಿ. ಹಾಗಾಗಿ ನಾವು ಅವ್ರು ಏನೇ ಮಾಡದೇ ಇದನ್ನು ಸಹಿತ ಅವ್ರನ್ನ ಸ್ಮರಿಸ್ಕೊಳ್ಳೋಂಥದ್ದು ನಮ್ಮ ಸಂಸ್ಕೃತಿ. ಹಾಗಾಗಿ ಇಂಥ ಒಂದು ಪರಂಪರೆ ಜಾನಪದ ಲೋಕದಲ್ಲಿ ಮುಂದುವರಿಲಿ ಅಂಥೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಮತ್ತು 4 ಜನ ಕಲಾವಿದರು ಇವತ್ತು ನೀವು ಗುರುತು ಮಾಡ್ತಿರಲ್ಲ, ಅಂಥವರು ನೂರಾರು ಕಲಾವಿದರನ್ನ ಗುರುತು ಮಾಡಿ ಅವರಿಗೆ ಚೈತನ್ಯ ತುಂಬಿದರೆ ಅವರು ಮತ್ತಷ್ಟು ಹೆಚ್ಚು ಈ ಉದ್ಯಮಗಳಲ್ಲಿ ತೊಡಗಿಸಿಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತೇಳಿ ನನ್ನ ಮಾತುಗಳನ್ನು. ಅವರು ಮಣ್ಣಿನಿಂದ ಮಡಿಕೆಗಳನ್ನ ಮತ್ತು ಕಲಾಕೃತಿಗಳನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದವರು. ಅವರ ಕಲೆಯನ್ನ ಮತ್ತೆ ಅವರ ಪರಂಪರೆಯನ್ನ ಗುರುತಿಸಿ ಕರ್ನಾಟಕ ಜಾನಪದ ಪರಿಷತ್ತು ಅವ್ರನ್ನ ಪ್ರೀತಿಯಿಂದ ಗೌರವಿಸುತ್ತಿದೆ. ಧನ್ಯವಾದಗಳು ಅನ್ಸೂಯಮ್ಮ ಅವರೇ. ಹಾಗೆ ಮತ್ತೊಬ್ಬ ಕಲಾವಿದ ಗೋವಿಂದ ಸ್ವಾಮಿ, ಚನ್ನಪಟ್ಟಣದ ಒಂದು ಪರಂಪರೆಯಿಂದ ಬಂದಂತಹ ಬಿದುರಿನ ಬುಟ್ಟಿ ತಯಾರಿಕೆಯ ಪರಂಪರೆಯಿಂದ ತಮ್ಮ ಪರಂಪರೆಗೆ ತಮ್ಮ ತಂದೆಯಿಂದ ಮೇದರ ಪರಂಪರೆ ಬುಟ್ಟಿಯನ್ನ ಎಣಿಯುವಂಥದ್ದು. ಏನು ಬುಟ್ಟಿಗಳನ್ನು ಮರ ಇರ್ಬೋದು, ಮಂಗರಿ ಇರ್ಬೋದು, ಸಿಬ್ಲಿ ಇರ್ಬೋದು, ಹೂವಿನ ಬುಟ್ಟಿಗಳಿರ್ಬೋದು, ಹಣ್ಣಿನ ಬುಟ್ಟಿಗಳಿರ್ಬೋದು, ಸೊಪ್ಪಿನ ಬುಟ್ಟಿ ಆಗಿರ್ಬೋದು, ಬುಜ್ಜಿನಿಗೆ ಬುಟ್ಟಿ ಆಗಿರ್ಬೋದು, ಕುಕ್ಕೆ ಆಗಿರ್ಬೋದು, ಹಾಗೇನೆ ಬೇರೆ ಬೇರೆ ಬಿದಿರಿನ ಕಲಾಕೃತಿಗಳನ್ನ ಅತ್ಯಂತ ನಾಜೂಕಾಗಿ ಇವತ್ತಿನ ಮಾರುಕಟ್ಟೆಯ ಮೌಲ್ಯಕ್ಕೆ ತಕ್ಕಂತೆ ಎಣಿಯುವಂತಹ ಕೌಶಲ್ಯವನ್ನ ರೂಢಿಸ್ಕೊಂಡಿದ್ದಾರೆ. ಅವರ ಕೌಶಲ್ಯವನ್ನ ಪರಿಗಣಿಸಿ ಕರ್ನಾಟಕ ಜಾನಪದ ಪರಿಷತ್ತು ಇವತ್ತು ವಿಶ್ವ ಮಟ್ಟದ ಸಾಂಸ್ಕೃತಿಕ ಪರಂಪರೆಯ ಅಂತಾರಾಷ್ಟ್ರೀಯ ದಿನಾಚರಣೆಯ ಸಂದರ್ಭದಲ್ಲಿ ಅವರನ್ನ ಗೌರವಿಸುತ್ತಿದ್ದೇವೆ. ಹಾಗೆ ಮಂಜುನಾಥ್ ಎನ್ ಅವರು ಪಟ್ರಿ ಗೊಂಬೆ ತಯಾರಿಕೆಯ ಪ್ರಸಿದ್ಧ ಕಲಾವಿದರು. ಕಳೆದ 35 ವರ್ಷಗಳಿಂದ ತಮ್ಮ ಪರಂಪರೆಯಿಂದ ಬಂದಂತಹ ಕಲೆಯನ್ನ ಮಾಡ್ತಾ ಇರುವಂತವರು. ಚನ್ನಪಟ್ಟಣದ ಗೊಂಬೆ ಅಂದ್ರೆ ವಿಶ್ವ ಮಟ್ಟದಲ್ಲಿ ಇವತ್ತು ಮಾನ್ಯತೆಯನ್ನ ಪಡ್ಕೊಂಡಿದೆ. ಆ ಕಲಾ ಪರಂಪರೆಯ ಒಂದು ಸಾಲಿನಲ್ಲಿ ಮಂಜುನಾಥ್ ಅವರು ಸೇರ್ತಾರೆ. ಮೊದಲು ಕೈಯಿಂದ ದಾರ ಮತ್ತು ಅವರ ಗೊಂಬೆಯ ತಯಾರಿಕೆಯ ತಂತ್ರವನ್ನ ಬಳಸ್ತಾ ಇದ್ರು. ಇವತ್ತು ವಿದ್ಯುತ್ ಯಂತ್ರದಿಂದ ಗೊಂಬೆಯನ್ನ ತಯಾರು ಮಾಡುವಂತಹ ಪರಂಪರೆಯನ್ನ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಅವರ ಕಲೆಯನ್ನ ಗುರುತಿಸಿ ಇವತ್ತು ಕರ್ನಾಟಕ ಜಾನಪದ ಪರಿಷತ್ತು ಜಾನಪದ ಲೋಕದಲ್ಲಿ ಅವರ ಕಲೆಗೆ ಗೌರವಿಸ್ತಾ ಇದೆ. ಧನ್ಯವಾದಗಳು. ಹಾಗೆ ಸಿದ್ಧಲಿಂಗಾಚಾರಿ ಕಲಾ ಪರಂಪರೆ ಇಲ್ಲದೆ ಇದ್ರೂ ಕಲೆ ಎಲ್ಲರನ್ನು ಕೈ ಬೀಸಿ ಕರೆಯುತ್ತದೆ, ಆದರೆ ಕೆಲವರನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುತ್ತದೆ. ಪರಂಪರೆ ಅವರ ಆಚಾರಿ ಪರಂಪರೆ ಆದ್ರೂ ಕಬ್ಬಿಣದ ಕೆಲಸ ಮಾಡುವಂಥದ್ದು. ಆದರೆ ಇವರು ವಿಶೇಷವಾಗಿ ಕಬ್ಬಿಣದ ಕೆಲಸದ ಜೊತೆಗೇನೆ ಮರದ ಕೆತ್ತನೆ, ಕಲ್ಲಿನ ಕೆತ್ತನೆ, ಸಿಮೆಂಟ್ ಕಲಾಕೃತಿ ಮತ್ತು ಬಣ್ಣದ ಕೆಲಸಗಳನ್ನು ಮಾಡುವಂತಹ ವಿಶೇಷ ಪರಿಣಿತವನ್ನು ಪಡ್ಕೊಂಡು ನಮ್ಮ ಜಾನಪದ ಲೋಕದ ಕೆಲವು ಹಳೆಯ ಗೊಂಬೆಗಳಿಗೆ ಒಂದು ಹೊಸ ರೂಪವನ್ನ ನೀಡ್ತಾ ಇದ್ದಾರೆ. ಅವರ ಕೌಶಲ್ಯವನ್ನ ಪರಿಗಣಿಸಿ ಕರ್ನಾಟಕ ಜಾನಪದ ಪರಿಷತ್ತು ಜಾನಪದ ಲೋಕ ಇವತ್ತು ಅವರ ಕಲೆಗೆ ಗೌರವ ನೀಡಿ ಗೌರವಿಸುತ್ತಿದೆ.